ಗೆಟ್ ರೆಡಿ, ಸ್ಟಾರ್ಟ್. ನಾನು ದಿನಾಂಕ 10/7/2016ರಿಂದ 21/10/2017 ಸೋಮವಾರಪೇಟೆ ವೃತ್ತ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುತ್ತೇನೆ. ಫುಲ್ ಪಾಯಿಂಟ್. ಪ್ಯಾರಾ. ಈ ಪ್ರಕರಣದ ಮುಂದಿನ ತನಿಖೆಯನ್ನು ದಿನಾಂಕ 12/10/2016 ಚಾಸಾ 13ರವರಿಂದ ಪಡೆದುಕೊಂಡಿರುತ್ತೇನೆ. ಫುಲ್ ಪಾಯಿಂಟ್. ನಂತರ ಫಿರ್ಯಾದಿಯು ಕೃತ್ಯ ನಡೆದ ಸ್ಥಳವನ್ನು ತೋರಿಸಿಕೊಟ್ಟ ಮೇರೆಗೆ ಪಂಚರಾದ ಚಾಸಾ 7 ಮತ್ತು 8ರವರನ್ನು ಕರೆಯಿಸಿ ಅವರ ಸಮಕ್ಷಮ ಬೆಳಿಗ್ಗೆ 12ರಿಂದ 2 ಗಂಟೆಯವರೆಗೆ ಸ್ಥಳ ಪಂಚನಾಮೆ ಮಾಡಿರುತ್ತೇನೆ. ಫುಲ್ ಪಾಯಿಂಟ್. ಸದರಿ ಸಮಯದಲ್ಲಿ ಸ್ಥಳದಲ್ಲಿ ಬಿದ್ದಿದ್ದ MO 1ರಿಂದ 4 ಜಪ್ತಿ ಮಾಡಿಕೊಂಡಿರುತ್ತೇನೆ. ಫುಲ್ ಪಾಯಿಂಟ್. ನೀಪಿ 2 ನೋಡುತ್ತಿದ್ದು ಅದರಲ್ಲಿರುವ ನನ್ನ ಸಹಿಯನ್ನು ನೀಪಿ 2 ಕ್ಲಾಸ್ B ಅಂತ ಗುರುತಿಸಲಾಯಿತು. ಫುಲ್ ಪಾಯಿಂಟ್. ಆ ಸಮಯದಲ್ಲಿ ಭಾವಚಿತ್ರಗಳನ್ನು ತೆಗೆದಿರುತ್ತೇನೆ. ಫುಲ್ ಪಾಯಿಂಟ್. ಅವುಗಳನ್ನು ಈಗಾಗಲೇ ನೀಪಿ 3 ಅಂತ ಗುರುತಿಸಲಾಗಿದೆ. ಫುಲ್ ಪಾಯಿಂಟ್. ಜಪ್ತಿ ಮಾಡಿಕೊಂಡ ವಸ್ತುಗಳನ್ನು ಮಾಲೂಪಟ್ಟಿ ಸಂಖ್ಯೆ 140/16ರಡಿಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಿರುತ್ತೇನೆ. ಫುಲ್ ಪಾಯಿಂಟ್. ಆರೋಪಿಗಳ ಪತ್ತೆ ಬಗ್ಗೆ ಚಾಸಾ 13ರವರಿಗೆ ಆದೇಶ ನೀಡಿರುತ್ತೇನೆ. ಫುಲ್ ಪಾಯಿಂಟ್. ಪ್ಯಾರಾ. ದಿನಾಂಕ 12/11/2016 ಫಿರ್ಯಾದಿಯ ಮರು ಹೇಳಿಕೆಯನ್ನು ಬರೆದುಕೊಂಡಿರುತ್ತೇನೆ. ಫುಲ್ ಪಾಯಿಂಟ್. ಅವರು ನನ್ನ ಮುಂದೆ ನೀಪಿ 4ರಂತೆ ಮರು ಹೇಳಿಕೆ ನೀಡಿರುತ್ತಾರೆ. ಫುಲ್ ಪಾಯಿಂಟ್. ಅದೇ ದಿವಸ ಚಾಸಾ 2ರವರ ಹೇಳಿಕೆಯನ್ನು ಬರೆದುಕೊಂಡಿರುತ್ತೇನೆ. ಫುಲ್ ಪಾಯಿಂಟ್. ಅವರು ನನ್ನ ಮುಂದೆ ನೀಪಿ 5ರಂತೆ ಹೇಳಿಕೆ ನೀಡಿರುತ್ತಾಳೆ. ಫುಲ್ ಪಾಯಿಂಟ್. ಪ್ಯಾರಾ. ದಿನಾಂಕ 4/12/2016 ಚಾಸಾ 4 ಮತ್ತು 5ರವರ
ಹೇಳಿಕೆಗಳನ್ನು ಬರೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. ಚಾಸ 4ರವರು ನನ್ನ ಮುಂದೆ ನೀಪಿ 12ರಂತೆ ಮತ್ತು ಚಾಸ 5ರವರು ನನ್ನ ಮುಂದೆ ನೀಪಿ 13ರಂತೆ ಹೇಳಿಕೆಯನ್ನು ನೀಡಿರುತ್ತಾರೆ ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 10/12/2016 ಆರೋಪಿ ನಂಬರ್ 1ರಿಂದ 11ರವರು ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಪೂರ್ವಭಾವಿ ಜಾಮೀನನ್ನು ಪಡೆದುಕೊಂಡು ಬಂದಿದ್ದು, ಅವರನ್ನು ದಸ್ತಗೀರು ಮಾಡಿ ಜಾಮೀನಿನ ಮೇಲೆ ಬಿಟ್ಟಿರುತ್ತೇನೆ ಫುಲ್ ಪಾಯಿಂಟ್. ಅದರಂತೆ ಆರೋಪಿ ನಂಬರ್ 1 ಮತ್ತು 2ರವರ ಸ್ವಖುಷಿ ಹೇಳಿಕೆಗಳನ್ನು ಬರೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. 11ನೇ ಆರೋಪಿಯು ಕಾನೂನಿನೊಡನೆ ಸಂಘರ್ಷಕ್ಕೊಳಗಾದ ಬಾಲಕ ಇದ್ದು, ಅವನ ಮೇಲೆ ದಸ್ತಗೀರು ನಿಯಮ ಪಾಲಿಸಿಲ್ಲ ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 16/1/2017 ಚಾಸ 6ರಿಂದ 8ರವರ ಹೇಳಿಕೆಗಳನ್ನು ಬರೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 18/5/2017 ಈ ಮನೆಯ ವಾಸದ ದೃಢೀಕರಣ ಪತ್ರ, ಸುಟ್ಟು ಹೋದ ಕಾರು ಮತ್ತು ಬೈಕುಗಳ BX ಟ್ರ್ಯಾಕ್ಟ್ ಪಡೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. ನೀಪಿ 8 ಅನ್ನು ನೋಡುತ್ತಿದ್ದು, ಅದರಲ್ಲಿರುವ ನನ್ನ ಸಹಿಯನ್ನು ನೀಪಿ 8 ಕ್ಲಾಸ್ B ಅಂತ ಗುರುತಿಸಲಾಯಿತು ಫುಲ್ ಪಾಯಿಂಟ್. ಕಾರು ಮತ್ತು ಬೈಕಿನ B ನಕಲುಗಳನ್ನು ಈಗಾಗಲೇ ನೀಪಿ 9 ಮತ್ತು 10 ಅಂತ ಗುರುತಿಸಲಾಗಿದೆ ಫುಲ್ ಪಾಯಿಂಟ್. ಕಾನೂನಿನೊಡನೆ ಸಂಘರ್ಷಕ್ಕೊಳಗಾಗದ ಬಾಲಕನ ವರ್ಗಾವಣೆ ಪತ್ರವನ್ನು ಈಗಾಗಲೇ ನೀಪಿ 7 ಅಂತ ಗುರುತಿಸಲಾಗಿದೆ ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 30/5/2017 ಚಾಸ 3ರವರು ಇನ್ನೊಂದು ಪ್ರಕರಣದ ಖೈದಿ ಇರುವುದರಿಂದ, ಕಾರಾಗೃಹಕ್ಕೆ ಹೋಗಿ ಮನವಿ ಕೊಟ್ಟು, ಅವನ ಹೇಳಿಕೆ ಬರೆದುಕೊಂಡಿರುತ್ತೇನೆ ಫುಲ್ ಪಾಯಿಂಟ್. ಚಾಸ 3ರವರು ನನ್ನ ಮುಂದೆ ನೀಪಿ 6ರಂತೆ ಹೇಳಿಕೆ ನೀಡಿರುತ್ತಾರೆ ಫುಲ್ ಪಾಯಿಂಟ್.
ಪ್ಯಾರಾ ದಿನಾಂಕ 4/7/2017 ಕಾನೂನಿನೊಡನೆ ಸಂಘರ್ಷಕ್ಕೊಳಗಾದ ಬಾಲಕನನ್ನು ಹೊರತುಪಡಿಸಿ, ಉಳಿದವರ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿರುತ್ತೇನೆ. ಫುಲ್ ಪಾಯಿಂಟ್. ಸದರಿ ಆರೋಪಿತರನ್ನು ನೋಡಿ ಗುರುತಿಸುತ್ತಿದ್ದೇನೆ. ಫುಲ್ ಪಾಯಿಂಟ್. ಕಾನೂನಿನೊಡನೆ ಸಂಘರ್ಷಕ್ಕೊಳಗಾದ ಬಾಲಕನ ವಿರುದ್ಧ ಜೆ ಮಂಡಳಿಯಲ್ಲಿ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿರುತ್ತೇನೆ. ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 19/9/2017 14 ಮತ್ತು 15ನೇ ಆರೋಪಿ ನಂಬರ್ ರವರು ಜಿಲ್ಲಾ ನ್ಯಾಯಾಲಯದಿಂದ ಪೂರ್ವಭಾವಿ ಜಾಮೀನು ಆದೇಶ ಪಡೆದುಕೊಂಡು ಬಂದು ಅವರನ್ನು ದಸ್ತಗೀರು ಮಾಡಿ ಜಾಮೀನಿನ ಮೇಲೆ ಬಿಟ್ಟಿರುತ್ತೇನೆ. ಫುಲ್ ಪಾಯಿಂಟ್. ಈ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿರುತ್ತೇನೆ. ಫುಲ್ ಪಾಯಿಂಟ್. ಪ್ಯಾರಾ ಪಾಟಿ ಸವಾಲು ಆರೋಪಿಗಳ ಪರ ಶ್ರೀ PUP ವಕೀಲರಿಂದ ಪ್ಯಾರಾ ನಾನು ದಿನಾಂಕ 12/10/2016 ಸ್ಥಳ ಪಂಚನಾಮೆ ಮಾಡಿದ್ದೇನೆ ಅಂತ ಹೇಳುವ ದಿವಸ, ಫಿರ್ಯಾದಿಯ ಮರು ಹೇಳಿಕೆಯ ಬರೆದುಕೊಂಡಿಲ್ಲ, ಏಕೆಂದರೆ ವಾಹನಗಳು ಪೂರ್ತಿ ಸುಟ್ಟು ಹೋಗಿದ್ದರಿಂದ ನೋಂದಣಿ ಸಂಖ್ಯೆ ಇರಲಾರದಕ್ಕೆ ಮಾಡಿಕೊಂಡಿಲ್ಲ. ಫುಲ್ ಪಾಯಿಂಟ್. ದಿನಾಂಕ 12/10/2016 ಫಿರ್ಯಾದಿಯು ಯಾವುದೇ ಕೃತ್ಯ ನಡೆದ ಸ್ಥಳವನ್ನು ತೋರಿಸಿಲ್ಲ ಮತ್ತು ನಾನು ಸ್ಥಳದಲ್ಲಿ MO 1ರಿಂದ 4 ಜಪ್ತಿ ಮಾಡಿಕೊಂಡಿಲ್ಲ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಪ್ಯಾರಾ ದಿನಾಂಕ 12/11/2016 ಫಿರ್ಯಾದಿಯು ಯಾವುದೇ ಮರು ಹೇಳಿಕೆಯನ್ನು ಕೊಟ್ಟಿಲ್ಲ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. 1 ಮತ್ತು 2ನೇ ಆರೋಪಿತರು ಯಾವುದೇ ಸ್ವಖುಷಿ ಹೇಳಿಕೆಯನ್ನು ಕೊಟ್ಟಿಲ್ಲ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ಯಾವುದೇ ಸಾಕ್ಷಿದಾರರ ಹೇಳಿಕೆಯನ್ನು ಪಡೆದುಕೊಂಡಿಲ್ಲ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ನೀತಿ 7ರಿಂದ 10 ಸಂಬಂಧಪಟ್ಟ ಅಧಿಕಾರಿಗಳಿಂದ
ಪಡೆದುಕೊಂಡಿಲ್ಲ ಅಂದರೆ ಸರಿಯಲ್ಲ, ಫುಲ್ ಪಾಯಿಂಟ್. ನೀತಿ 9ರ ಪ್ರಕಾರ ಸದರಿ ವಾಹನ ರಸ್ತೆಯ ಮೇಲೆ ಓಡಾಡಲು ಉಪಯೋಗಿಸುತ್ತಿರಲಿಲ್ಲ, ಫುಲ್ ಕಮ. ಅಂದರೆ ಸ್ಥಳದಲ್ಲಿ ಇದ್ದುದರಿಂದ ಅದನ್ನು ಪಡೆದಿರುತ್ತೇನೆ, ಫುಲ್ ಪಾಯಿಂಟ್. ಚಾಸ 1ರವರು ನನ್ನ ಮುಂದೆ ನೀತಿ 4ರಂತೆ ಪುರವಣಿ ಹೇಳಿಕೆ ನೀಡಿಲ್ಲ ಅಂದರೆ ಸರಿಯಲ್ಲ, ಫುಲ್ ಪಾಯಿಂಟ್. ಚಾಸ 2ರವರು ನನ್ನ ಮುಂದೆ ನೀತಿ 5ರಂತೆ ಕಮ ಚಾಸ 3ರವರು ನೀತಿ 6ರಂತೆ ಕಮ ಚಾಸ 4ರವರು ನನ್ನ ಮುಂದೆ ನೀತಿ 12ರಂತೆ ಮತ್ತು 5ರವರು ನನ್ನ ಮುಂದೆ ನೀತಿ 13ರಂತೆ ಹೇಳಿಕೆಗಳನ್ನು ನೀಡಿಲ್ಲ ಅಂದರೆ ಸರಿಯಲ್ಲ, ಫುಲ್ ಪಾಯಿಂಟ್. ನಾನು ಸರಿಯಾಗಿ ತನಿಖೆ ಮಾಡದೆ ಆರೋಪಿತರ ವಿರುದ್ಧ ಸುಳ್ಳು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿರುತ್ತೇನೆ ಅಂದರೆ ಸರಿಯಲ್ಲ, ಫುಲ್ ಪಾಯಿಂಟ್. ಸ್ಟಾಪ್.